ನಾನಿವತ್ತು ಓಂಕಾಳು ತಂಬಳಿ ಮಾಡೋದನ್ನು ಹೇಳ್ಕೊಡ್ತೆ. ಇದು ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ವಾಮಕಾಳು ತಿಂದರೂ ಸಾಕು, ಜೀರ್ಣರಸ ಬಿಡುಗಡೆ ಆಗ್ತು. ನ್ಯಾಚುರಲ್ಲಾಗೆ ಈ ತಂಬಳಿ ರೂಪದಲ್ಲಿ ತಗೊಂಬದ್ರಿಂದ ಹೊಟ್ಟೆಗೆ ಹೋಗೋದು ಗೊತ್ತಾಗ್ತಿಲ್ಲ, ಬೇಗ ಈ ಸಮಸ್ಯೆ ಪರಿಹಾರ ಆಗ್ತು. ದಿನಾಲೂ ರಾತ್ರಿ ವಾಮಕಾಳು ತಂಬಳಿ ಮಾಡ್ಕೊಂಡು ಉಂಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೆಸಿಪಿ ತುಂಬ ಸಿಂಪಲ್ಲು, ಆದರೆ ರಿಸಲ್ಟ್ ಮಾತ್ರ ಅದ್ಭುತವಾಗಿರ್ತು. ಬನ್ನಿ ಹಾಗಾದರೆ ಮಾಡೋದು ಹೆಂಗೆ ನೋಡುವನ. ಗ್ಯಾಸ್ ಹಚ್ಸೋದು ಬೇಡ, ಒಗ್ಗರಣೆ ಹಾಕೋದು ಬೇಡ, ಅಡುಗೆ ಮನೇಲಿಪ್ಪು 2-3 ಸಾಮಾನಿಂದ ಈ ವಾಮಕಾಳು ತಂಬಳಿ 5 ನಿಮಿಷದಲ್ಲೆಲ್ಲ ರೆಡಿ ಆಗ್ತು. ಈ ತಂಬಳಿ ತುಂಬಾ ದಪ್ಪ ಅಲ್ಲ, ತುಂಬಾ ತೆಳ್ಳಗೂ ಅಲ್ಲ, ಆದರೆ ಬಾಕಿ ತಂಬಳಿಗಿಂತ ಸ್ವಲ್ಪ ದಪ್ಪ ಇದ್ದರೆ ಇದು ತುಂಬ ರುಚಿಯಾಗಿರ್ತು. ಮಧ್ಯಾಹ್ನದ ಊಟ ತುಂಬಾ ಹೆವಿ ಇದ್ದಾಗ ರಾತ್ರಿ ಈ ರೀತಿ ಸಿಂಪಲ್ ತಂಬಳಿ ಮಾಡ್ಕೊಂಡ್ರೆ ಬಾಯಿಗೂ ರುಚಿಯಾಗ್ತು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಿಕ್ಸಿ ಜಾರಲ್ಲಿ 1 ಕಪ್ ಕಾಯಿ ತುರಿ ಹಾಕಿ, ಈ ತಂಬಳಿಗೆ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಬೇಕಾಗ್ತು. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಓಂಕಾಳನ್ನು ಹಾಕಿ, ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ಬೀಸ್ಕೊಬರೋ. ಕೆಲವರು ಇದನ್ನು ಹುರಿದು ಮಾಡ್ತಾ, ಆದರೆ ಹುರಿದು ಮಾಡ್ರೆ ಅಷ್ಟು ರುಚಿ ಆಗ್ತಿಲ್ಲ. ಹಸಿ ವಾಮಕಾಳನ್ನು ಹಾಕಿದ್ರೆ ತುಂಬಾ ರುಚಿಯಾಗ್ತು. ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಬೀಸಾಯ್ದು. ತಂಬಳಿ ಅವತ್ತು ನುಣ್ಣಗೆ ಬೀಸು, ತರಿಯಾಗಿ ಬೀಸುಲಕ್ಕೆ ಆಗ. ಚಟ್ನಿ ಆ ಥರ ರೆಸಿಪಿ ಮಾತ್ರ ತರಿಯಾಗಿ ಬೀಸು. ನೋಡಿ ಎಷ್ಟು ನುಣ್ಣಗೆ ಬೀಸಿದ್ದೆ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ. ಓಂಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ ಇದ್ರ ಊಟ ಮಾಡಿದ್ರೆ ತಕ್ಷಣ ರಿಲೀಫ್ ಸಿಕ್ತು. ಬೇಕಾದರೆ ಟ್ರೈ ಮಾಡಿ ನೋಡಿ. ಈಗ ನಾನಿಲ್ಲಿ 1 ಕಪ್ ಮಜ್ಜಿಗೆನ ಹಾಕ್ತಾಯಿದ್ದೆ. ತುಂಬಾ ಹುಳಿನೂ ಬೇಡ ಮಜ್ಜಿಗೆ, ಸ್ವಲ್ಪ ಸಿಹಿ ಮಜ್ಜಿಗೆ ಹಾಕಿದ್ರೆ ರುಚಿಯಾಗಿರ್ತು. ಹಾಗಂತ ತುಂಬ ಸಿಹಿ ಮಜ್ಜಿಗೆನೂ ಬೇಡ, ಸ್ವಲ್ಪ ಹುಳಿ ಇದ್ರೆ ನಡೆಯಿತು. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ 1.5 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋ. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಬಾಕಿ ತಂಬಳಿಗಿಂತ ಇದು ಒಂಚೂರು ತಿಕ್ಕೇ ಇರ್ತು. ಸ್ವಲ್ಪ ತಿಕ್ಕಿದ್ರೆ ರುಚಿ ಆಗ್ತು. ಬೇಕಾದರೆ ಇನ್ನೂ ಹುಳಿ ಬೇಕು ಅಂದರೆ ನೀವು ನಿಂಬು ರಸ ಬೇಕಾದರೂ ಸೇರಿಸಲಡಿಲ್ಲ. ನಿಂಬು ರಸ ಸೇರಿಸಿದ್ರೆ ಕುಡು ತಂಬಳಿ ಆದರೆ ತುಂಬಾ ರುಚಿ ಆಗ್ತು. ಇದನ್ನು ಕೆಲವರು ಕುಡಿತಾ, ನೀವು ಇಷ್ಟ ಇದ್ದರೆ ಇದನ್ನು ಲೋಟದಲ್ಲಿ ಹಾಕೊಂಡು ಕುಡಿದ್ರೂ ಕೂಡ ತುಂಬಾ ರುಚಿ ಆಗ್ತು. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ತುಂಬಾ ರಿಲೀಫ್ ಸಿಕ್ತು. ನಂಗಳು ಹವ್ಯಕ ಭಾಷೆಯಲ್ಲಿ ಇದನ್ನು ವಾಮಕಾಳು ಹೇಳ್ತಾ, ನಿಂಗಳು ಭಾಷೆಯಲ್ಲಿ ಅಜ್ವಾಯಿನ ಹೇಳ್ತಾರೆ, ಓಂಕಾಳು ಹೇಳ್ತಾರೆ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಿಮಗೆ ಯಾವ್ದಾದ್ರು ತಂಬಳಿ ರೆಸಿಪಿ ಬೇಕು ಅಥವಾ ಬೇರೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ನಾನು ಅದನ್ನು ಮಾಡಿ ತೋರಿಸ್ತೆ. ಥ್ಯಾಂಕ್ ಯು.